ಹಲೋ. ಲೇ ಲೋಫರ್, ಕಾಲ್ ಯಾಕೆ ರಿಸೀವ್ ಮಾಡ್ತಿಲ್ಲ? ನಿಂಗೆ ಸಾಲ ಕೊಟ್ಟು 1 ವರ್ಷ ಆಯ್ತು, ಬಡ್ಡಿ ಇಲ್ಲ ಅಸಲು ಇಲ್ಲ. ಇನ್ನು 2 ದಿನದಲ್ಲಿ ಹಣ ಕೊಡ್ಲಿಲ್ಲ ಅಂದ್ರೆ ನಿನ್ ಮನೆ ಸಾಮಾನೆಲ್ಲ ಬೀದಿಗೆ ಬೀಳುತ್ತೆ, ಹುಷಾರ್. ಹಾಗೆಲ್ಲ ಮಾಡಬೇಡಿ, ಮನೆ ತನಕ ಎಲ್ಲ ಬರಬೇಡಿ. ನೀವಿರೋ ಜಾಗಕ್ಕೆ ನಾನೇ ತಂದು ಕೊಡ್ತೇನೆ. ಇನ್ನು 2 ದಿನ ಟೈಮ್ ಕೊಡಿ ನನಗೆ. ಮನೆ ತನಕ ಬಂದರೆ ಮಾನ ಮರ್ಯಾದೆಲ್ಲ ಹೋಗುತ್ತೆ ನಂದು. ಅಮ್ಮನಿಗೆ ಬೇರೆ ಜೋರು ಹುಷಾರಿಲ್ಲ, ಹೆಚ್ಚು ಕಮ್ಮಿ ಆದರೆ ಖಂಡಿತ ನಿಮ್ಮ ಹಣ ಕೊಡ್ತೇನೆ. ಹಲೋ. ಏ ಬ್ರೋ, ಎಲ್ಲಿದ್ಯಾ? ನಾನು ದುಬೈಯಿಂದ ಬಂದು 2 ದಿವಸ ಆಯ್ತು ಅಷ್ಟೆ. ಹೌದಾ ಬ್ರೋ, ಓಲ್ಡ್ ಫ್ರೆಂಡ್ಸ್ ಅವ್ರ ಹತ್ರ ಎಲ್ಲ ನಿನ್ನ ಬಗ್ಗೆ ಕೇಳಿದೆ. ಅವ್ರಿಗೆ ಸಹ ನೀ ಕಾಂಟ್ಯಾಕ್ಟಲ್ಲ ಇಲ್ಲ ಅಂತ ಹೇಳಿದರು. ನಾನು ಸಹ ಇಲ್ಲಿ ದುಬೈಯಿಂದ ಬಂದ ನಂತರ ನಿಂಗೊಂದು 2 ಸಲ ಟ್ರೈ ಮಾಡಿದೆ, ನಂಗೆ ಕಾಲಿಗೆ ಸಹ ಕನೆಕ್ಟ್ ಆಗಲಿಲ್ಲ. ಏನಾದರೂ ಪ್ರಾಬ್ಲಮ್ಮಾ ಬ್ರೋ? ಮೀಟ್ ಆಗ್ಲಾರ್ದೆ ತುಂಬ ದಿವಸ ಆಗಿದೆ. ಇವತ್ತು ಮೀಟ್ ಆಗುವ, ಬರ್ತೇನೆ. ಲೊಕೇಶನ್ ಅದೇ ನಿಮ್ಮದು ಹಳೆ ಮನೆ ಇದೆಯಲ್ಲ, ಅಲ್ಲಿಯಾ? ನನಗೊಂದು ಶೇರ್ ಮಾಡಿ ಬಿಡಿ ಬ್ರೋ. ಸರಿ ಸರಿ, ಸಿಗುವ. ಬಾಪ ಆಂಟಿ, ಹೇಗಿದ್ದೀರಾ? ಹಾ, ಚೆನ್ನಾಗಿದೆಯಪ್ಪ. ನೀ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಆಂಟಿ. ರಾಜು ಎಲ್ಲಿದ್ದಾನೆ? ರಾಜು ಮ್ಯಾಗಿನ ರೂಮ್ ನಲ್ಲಿ ಅದಾನೆ. ಹೌದಾ ಆಂಟಿ? ರಾಜ್ ರಾಜ್ ಆ ಗಡ್ಡ ನೋಡು, ಆ ನಿನ್ನ ಮುಖ ನೋಡು, ಒಳ್ಳೆ ದೇವದಾಸ್ ಒಂಥರ ಆಗಿಬಿಟ್ಟಿದೆಯಲ್ಲ ಮಾರ್ರೆ. ಏನು ಲವ್ಗೆ ಯಾರಾದ್ರೂ ಕೈ ಕೊಟ್ರ? ಯಾಲವೂ ಇಲ್ಲ, ಮೊನ್ನೆ ಇಲ್ಲ ಬ್ರೋ. ಬೆಳಿಗ್ಗೆ ಸಾಲಗಾರರ ಚಿಂತೆ, ಕಾಲ್ ಮಾಡಿ ಲೋಫರ್ ಅಂತೆಲ್ಲ ಬೈತಾರೆ. ನೆನೆಸ್ಕೊಂಡ್ರೆ ರಾತ್ರಿ ನಿದ್ದೆ ಬರಲ್ಲ. ಏನಾದರೂ ಕೆಲಸ ಮಾಡಬೇಕಂದ್ರೆ ಎಲ್ಲೂ ಕೆಲಸನೂ ಸಿಗ್ತಿಲ್ಲ, ಇಷ್ಟು ಓದಿ. ಅಮ್ಮನಿಗೆ ಮುಖ ತೋರಿಸೋದಂಗೆ ನಾನು ಅಂತ ಗೊತ್ತಾಗ್ತಿಲ್ಲ ಬ್ರೋ. ಅಮ್ಮನಿಗೆ ಟ್ಯಾಬ್ಲೆಟ್ ತರಬೇಕು, ಅಮೌಂಟ್ ಇಲ್ಲ. ಇರಲಿ, ನಾನು ನಂದೇ ಹೇಳ್ತಿದ್ದೀನಲ್ಲ. ಅಂದಾಗ ನಿಮ್ಮ ಜಾಬು ಏನು ಮಾಡ್ತಿದ್ದಿ ಬ್ರೋ? ಜಾಬ್ ಏನು ಹೇಳ್ತೀಯ ಬ್ರೋ? ಜಾಬ್ ಎಲ್ಲ ಏನಿಲ್ಲಪ್ಪ. ನನ್ನ ಲೈಫಲ್ಲಿ ನಾನು ಆರಾಮಿದ್ದೇನೆ. ನನಗೇನೆ ಬೇಜಾನ್ ಆಸ್ತಿ ಇದೆ. ನಮ್ಮಪ್ಪ ಅಂತೂ 2 ತಲೆಮಾರು ಕುತ್ಕೊಂಡು ತಿನ್ನೋ ಅಷ್ಟು ದೊಡ್ಡ ಆಸ್ತಿ ಮಾಡಿ ಹೋಗಿದ್ದಾರೆ. ಅಷ್ಟೇ ಸಾಕು. ನಮ್ಮ ಮನೆ ನೋಡಿದ್ಯಾ? ನೋಡಿಲ್ಲಲ್ಲ? ನಾಳೆ ನಿನಗೆ ಫ್ರೀ ಇದ್ದರೆ ಒಂದ್ಸಲ ನಮ್ಮ ಮನೆ ಬಂದು ನೋಡು. ಲಾಕರಲ್ಲಿ ಅಟ್ಟಿ ನಿನ್ನ ಲೈಫಲ್ಲೇ ನೀನು ಅಷ್ಟು ಬಂಗಾರ ನೋಡಲಿಕ್ಕೆ ಚಾನ್ಸ್ ಇಲ್ಲ. ಆ ಥರ ಬಂಗಾರ ಇದೆ. ಏನು ಕೆಲಸ ಅಲ್ಲ ಮಾರೆ, ನಾನೊಬ್ಬ ಫ್ರೆಂಡ್ ಇದ್ದೇನೆ ಅಂತೇಳಿ ನೀನು ಮರ್ತೇ ಬಿಟ್ಟಿದೆಯಲ್ಲ ನನ್ನನ್ನು. ನಿನ್ನ ಕೆಲಸ ಅಲ್ಲ. ನಾನು ನಾಳೆ ನೀನು ನನಗೆ ಕಾಲ್ ಮಾಡು. ಡೈರೆಕ್ಟ್ ನೀನು ನಮ್ಮ ಆಫೀಸಿಗೆ ಬಾ. ಯಾವುದೇ ಇಂಟರ್ವ್ಯೂ ಇಲ್ಲ, ಏನಿಲ್ಲ. ಡೈರೆಕ್ಟ್ ಜಾಯ್ನ್ ಮಾಡಿಸ್ತೇನೆ. ನಾಳೆ ನೀನು ನನಗೆ ಕಾಲ್ ಮಾಡು. ಸರಿ ಬ್ರೋ, ನಾಳೆ ಸಿಗುವ ಆಫೀಸಿಗೆ ಬಾ. ಕೆಲಸ ಏನು ಕೊಡಿಸ್ತೇನೆ, ಕೆಲಸಕ್ಕೆ ಬಂದರೆ ಸಾಲ ತೆಗುತ್ತೆ. ಅವನ್ನೇ ಹೊಡೆದ್ರೆ ಲೈಫೇ ಸೆಟ್ಲ್ ಆಗುತ್ತೆ.
ಇದೇನಿದು ಡೋರು ಹೊರಗಡೆಯಿಂದ ಲಾಕ್ ಆಗಿದೆ, ಡೋರು ಬರ್ತಾನೆ ಇಲ್ಲ. ಶಟ್. ಇದೇನಪ್ಪ ಈ ಥರ ಆಯಿತು? ಅಯ್ಯೋ ಅಯ್ಯೋ ಶೋ. ಇಷ್ಟೊಂದು ದುಡ್ಡಿದ್ದು ಏನು ಪ್ರಯೋಜನ? ಒಂದನಿ ಕುಡಿಯೋಕೆ ನೀರಿಲ್ಲ, ಹಸಿವಿನಿಂದ ಪ್ರಾಣ ಹೋಗ್ತಿದ್ದೆ. ದುಡ್ಡು ಬದುಕಕ್ಕೆ ಬೇಕು, ದುಡ್ಡೇ ಜೀವನ ಅಲ್ಲ. ಇದಕ್ಕೆ ನಾನು ಆಸೆ ಪಟ್ಟಿದ್ದು. ಯಾರಾದರೂ ಇದ್ದೀರಾ? ಹೆಲ್ಪ್ ಮಾಡಿ. ಯಾರಿದ್ದೀರ ಒಳಗಡೆ? ಯಾರು ನೀನು? ಇಲ್ಲೇನು ಮಾಡ್ತಿದ್ಯಾ? ಏನು ಬೇಕಿತ್ತು ನಿಂಗೆ? ನೀನು